ಇದ್ರ ಮೇಲೆ ಒಂದು ಚಡ್ಡಿ ಹಾಕಿಸ್ತಾ ಇದ್ದೀನಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾವು ಸಂಜಯ್ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸಂಜಯ್ ಇಸ್ ಆಲ್ಮೋಸ್ಟ್ ಲೈಕ್ 15 ಇಯರ್ಸಿಂದ ನಾನು ಒಂದು ಫ್ರೆಂಡು. ಸೊ ಇವತ್ತಿನ ಬರ್ಡೇಗೆ ನಾನು ಏನು ಪ್ಲ್ಯಾನ್ ಮಾಡಿದೆ ಅಂದರೆ, ಸುಮ್ಮನೆ ಹೋಗಿ ಒಂದು ಕೇಕ್ ತೊಗೊಂಡೋಗಿ ಕೊಟ್ಟು ಸೆಲೆಬ್ರೇಟ್ ಮಾಡೋ ಬದಲು ನಾನೇ ಯಾಕೆ ಒಂದು ಕೇಕ್ನ ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನಮ್ಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು ನೇಹಾ ಗುಪ್ತಾ ಅವರು. ಹಾಯ್, ನಮಸ್ಕಾರ. ಕ್ರೀಮ್ ಆನ್ ಟಾಪ್ ನೇಹಾ ಗುಪ್ತಾ ಅವರು. ಹಾಯ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ಸೊ ಓಕೆ, ಈಗ ಪ್ಲಾನ್ ಏನು ಅಂದರೆ, ನಾನು ಕೇಕ್ ಮಾಡಬೇಕು ಅಂತ ಹೇಳಿದ್ದೆ ಅವ್ರಿಗೆ. ಸರಿ ಆಯಿತು ಅಂತ ಹೇಳಿದ್ರು. ಅವ್ರ ಪಾಪ ಸಖತ್ ಬ್ಯುಸಿ ಇದ್ರು ಅವರ ಆರ್ಡರ್ಸಲ್ಲಿ. ಆದ್ರೂ ಶಿ ಮೇಡ್ ಸಮ್ ಟೈಮ್. ಇನ್ನೊಂದು 2 ಅವರ್ ಟೈಮ್ ಕೊಟ್ಟಿದ್ರು ನಮಗೆ. 2 ಅವರ್ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು ನಾವು. ಸೊ ಈಗ ಅವರು ಕೇಕ್ನ ಬೇಕ್ ಮಾಡಿ ಇಟ್ಟಿದ್ದಾರೆ. ಆ ಕೇಕ್ನ ನಾನು ಕ್ರೀಮ್ ಹಾಕಿ ಎಲ್ಲ ರೆಡಿ ಮಾಡ್ತೀನಿ. ಬಿಕಾಸ್ ಬೇಕ್ ಮಾಡೋ ಪ್ರೊಸೀಜರ್ ತುಂಬ ಉದ್ದ ಪ್ರೊಸೀಜರು. ಅವರು ಹೇಳಿದ್ರು ತುಂಬ ಟೈಮ್ ತೊಗೊಳುತ್ತೆ ಆ್ಯಂಡ್ ಆಲ್ಸೋ ಒಂಚೂರು ಮಿಸ್ ಆದರೂ ಇಡೀ ಕೇಕ್ ಹಾಳಾಗೋಗುತ್ತೆ ಅಂತ. ಸೊ ಬೇಕಿಂಗ್ ಅವ್ರು ಮಾಡಿದ್ದಾರೆ. ಈಗ ಅದಕ್ಕೆ ಕ್ರೀಮ್ ಹಚ್ಬಿಟ್ಟು ಏನು ಡಿಸೈನ್ ಮಾಡ್ಬೋದು, ಏನು ಡೆಕೋರೇಟ್ ಮಾಡ್ಬೋದು ನೋಡೋಣ. ಲೆಟ್ಸ್ ಗೋ ಗೈಸ್. ಸೊ ಕ್ರೀಮ್ ಅಂತ ಬೇಕ್ ಮಾಡಿರೋ ಕೇಕ್. ಈಗ ಇದಕ್ಕೆ ಏನು ಮಾಡಬೇಕು ನೀವು ಅವರೇ? ನಿಮ್ಗೆ ಏನು ಕಲರ್ ಬೇಕು ಕೇಕ್? ಸಂಜಯ್ಗೆ ಯಾವ ಕಲರ್ ಇಷ್ಟ? ಇಲ್ಲ, ಸಂಜಯ್ಗೆ ಯಾವ ಕಲರ್ ಇಷ್ಟ? ಸಂಜಯ್ಗೆ ಬ್ಲ್ಯಾಕ್ ಇಷ್ಟ. ಬ್ಲ್ಯಾಕ್ ಬೇಡ, ಅದು ಕ್ರೀಮ್ ತುಂಬಾ ಡಾರ್ಕ್ ಆಗೋದ್ರೆ. ಅಲ್ಲ, ಬಟ್ ಅವನಿಗೆ ಬ್ಲ್ಯಾಕ್ ಇಷ್ಟ. ಬೇರೆ ಆಲ್ಟರ್ನೇಟ್ ಕೇಳ್ಬಿಡ್ಲ? ಫೋನ್ ಮಾಡಿ ಬೆಸ್ಟ್ ಫ್ರೆಂಡ್ ಫೋನ್ ಮಾಡಿ ಕೇಳ್ಬಿಡ್ತೀನಿ. ಇದು ಫೇವರೇಟ್ ಕಲರ್ ಗೊತ್ತಿಲ್ಲ. ಫೋನ್ ಮಾಡಿ ಕೇಳ್ಬಿಡ್ತೀನಿ. ಸಂಜಯ್, ನಿನ್ನ ಫೇವ್ರೆಟ್ ಕಲರ್ ಯಾವುದು ಕೇಕಲ್ಲಿ? ಕೇಕಲ್ಲಿ ಹಾಂ, ನಿನ್ನ ಫೇವ್ರೆಟ್. ಸಾರಿ ಅಯ್ಯೋ, ಮರ್ತೋಗ್ಬಿಡು. ಅಯ್ಯೋ ಸಂಜಯ್, ನಿನ್ನ ಫೇವ್ರೆಟ್ ಕಲರ್ ಯಾವುದು ಸಂಜಯ್? ಬ್ಲೂನಾ? ಆಯ್ತು ಸಂಜಯ್, ಬಾಯ್. ಬ್ಲ್ಯಾಕ್ ಅಲ್ವಾ? ಬ್ಲೂ ಬ್ಲ್ಯಾಕಾ? ಸರಿ ಆಯ್ತು, ಬಾಯ್. ಬ್ಲೂ ಬ್ಲ್ಯಾಕ್ ಅಂತ ಗೈಸ್. ಅಂದ್ರೆ ಅವ್ನು ನೋಡಿದ್ರೆ ಛೇ ಅನ್ಬೇಕು, ಆಮೇಲೆ ಉರ್ಸೋ ಥರ ಇರಬೇಕು. ನೀನು ಆ ಥರ ಏನು ನೋಡು, ನೀವೇ ಐಡಿಯಾ ಕೊಡಿ. ಅಲ್ಲ, ಏನು ಟೀಸ್ ಮಾಡ್ತೀರಾ ಜನರಲಿ ಜಾಸ್ತಿ? ಏನಂತ ಕರಿತೀರಾ? ಅದಿಲ್ಲಿ ಹೇಳಕ್ಕಾಗಲ್ಲ. ಸರಿ ಗೈಸ್, ಒಂದು ಸ್ವಲ್ಪ ಟೈಮ್ ತೊಗೊಂಡು ಏನು ಮಾಡ್ಬೋದು ಡೆಕೋರೇಷನ್ ಅಂತ ಬರ್ತೀವಿ ವಾಪಸ್. ಸರಿ, ಐ ವಾಂಟ್ ಒಂದು ಚಡ್ಡಿ ಆನ್ ಇಟ್. ವಾಟ್ ಚಡ್ಡಿ? ವೈ ಚಡ್ಡಿ? ಐ ವಾಂಟ್ ಒಂದು ಚಡ್ಡಿ, ವೈ? ಕೆಲ್ವಿನ್ ಕ್ಲೀನ್ ಚಡ್ಡಿ. ಇದ್ರ ಮೇಲೆ ಒಂದು ಚಡ್ಡಿ ಹಾಕಿಸ್ತಾ ಇದ್ದೀನಿ. ಸೊ ಅದನ್ನ ನಾನೇ ಮಾಡಬೇಕು. ಅವರು ಹೆಲ್ಪ್ ಮಾಡ್ತಾರೆ ಬಿಕಾಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಬನ್ನಿ ಟ್ರೈ ಚಡ್ಡಿ ಮಾಡೋದ? ಅಯ್ಯೋ, ಏನು ಮಾಡ್ತೀರಾ ಈಗ? 168 ಹಾಕ್ಬಿಟ್ಟೆ. ಏನು ಮಾಡೋದು ಈಗ? ಸ್ವಲ್ಪ ವಾಪಸ್ ಹಾಕೋದಷ್ಟೇ. ಸಿಂಪಲ್. ಜಾಸ್ತಿ ಆಯಿತು. 150 ಇರಬೇಕು ಕರೆಕ್ಟಾಗಿ. ಕಷ್ಟ ಇರೋ ಜಾಬ್ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. 1 ಗ್ರಾಮ್ ಆ ಕಡೆ ಈ ಕಡೆ ಆದರೂ ಮರ್ಯಾದೆ ಹೋಗ್ಬಿಡುತ್ತೆ. ಅಯ್ಯೋ, 152 ಆಗೋಯ್ತು. ಇವ್ರು ಯಾರೋ, ಇವರು 2 ಡ್ರಾಪ್ ಜಾಸ್ತಿ ಆದ್ರೆ ಏನೋ ಆಗ್ಬಿಡುತ್ತೆ ಅನ್ಕೊಂಡೆ ನಾನು. ಸುಮ್ಮನೆ ನಿಮ್ಗೆ ಹೇಳ್ದೆ. ಯಪ್ಪ, ಇದೇ ಕ್ರೀಮ್ ಆಗೋಗುತ್ತಾ ಈಗ? ಇಷ್ಟು ಸಿಂಪಲ್ಲಾ ಗೈಸ್? ಇದು ಗೈಸ್, ಅದೊಂದು ಡಬ್ದಲ್ಲಿ ಇದೆಯಲ್ಲ, ಅದು ಹಿಂಗೆ ಮಿಷಿನಲ್ಲಿ ಹಾಕಿಂಗ್ ಆದ್ರೆ ಕ್ರೀಮ್ ಆಗೋಗುತ್ತಂತೆ ಗೈಸ್. ಆಗ್ತಾ ಇದೆ, ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಕ್ರೀಮ್ ರೆಡಿ ಆಗ್ತಿದೆ, ವಿಪ್ ಕ್ರೀಮ್. ಈಗ ಅವನಿಗೆ ಬ್ಲೂ ಮತ್ತೆ ಬ್ಲ್ಯಾಕ್ ಇಷ್ಟ ಅಂತೆ. ಮತ್ತೆ ನಂತರ ಇಲ್ಲಿ ಬದ್ದಿದ್ದು ಫಸ್ಟ್ ಒಂದು ಚಡ್ಡಿ. ಸೊ ಅದು ಇಷ್ಟು ಇಟ್ಕೊಂಡು ಯಾರು ಮಾಡ್ಬೇಕು, ಆಯ್ತಾ? ಹಿಂಗೆಲ್ಲ ಮಾಡಿಸ್ತಾರ ವಿಯರ್ಡ್ ಆಗಿ ಜನ? ನಿಮ್ಮ ಹತ್ರ ವಿಯರ್ಡೆಸ್ಟ್ ಕೇಕ್ ಮಾಡ್ತಿರೋದೇನು? ವಿಯರ್ಡ್ ಅಂದ್ರೆ ಹಿಂಗೂ ಮಾಡಿಸ್ತಾರ ಅಂತ ಅನ್ಕೊಂಡಿರೋದು? ಅದೇ ಪಾಟಿ ತರ ಮೇಲೆ. ಅದು ನಾರ್ಮಲ್. ಅದು ನಾನು ಹಾಕಿಸ್ತೀನಲ್ಲ. ಹೌದು, ಅದು ವಿಯರ್ಡೆಸ್ಟ್ ಕೇಕಾ? ಬೆಸ್ಟ್ ಕೇಕ್ ನೀವು ಮಾಡಿರೋದು ನಿಮ್ಮ ಪ್ರಕಾರ? ಅದ್ ನೀವ್ ಹೇಳ್ಬೇಕು. ಅಲ್ಲ, ನಿಮ್ಗೆ ಅನ್ಸಿದ್ದು? ಕ್ರೀಮ್ ಆನ್ ಟಾಪ್ ಗೊತ್ತಾ? ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿ ಗೈಸ್, ನೀವೇ ಹೇಳಿ. ಕಟ್ ಮಾಡಿ ಎಡಿಟರ್ ಪ್ಲೀಸ್. ರೀಸೆಂಟಾಗಿ ಒಂದು 7 feet ಇದು ಮಾಡಿದ್ದೆ. ಹೌದಾ? ಬರೇ ದುಡ್ಡು ಮಾಡಿರ್ತೀರಾ? ನಿಮ್ಗಿರ್ತಾನಾ? ಎಷ್ಟು ದುಡ್ಡು ಮಾಡಿರ್ಬೋದು ಅದರಿಂದ? ಯಾಕ್ರಿ ನೀವು 7 feet ಕೇಕ್ ಅಂದ್ರೆ காசு பணம் கொட்டு மணி மணி காசು பணம் 7 ಡಿಜಿಟೇ ಬಂದಿರುತ್ತೆ ಬ್ಯಾಂಕಿಗೆ. ಸೊ ನಾನಿಲ್ಲಿ ಕೇಕ್ ಮಾಡಕ್ ಬಂದಿರೋದು ಅಂತ ಸುಮ್ಮನೆ ಡೌ ಮಾಡ್ತಿರೋದು. ಅವ್ರು ಎಷ್ಟು ದುಡ್ಡು ಮಾಡ್ತಿರ್ಬೋದು, ಕೇಕಿಂದ ಎಷ್ಟು ದುಡ್ಡು ಆಗುತ್ತೆ ಅಂತ ತಿಳ್ಕೊಳಕ್ಕೆ ನಾನು ಬಂದಿರೋದು. ಓ, ಕೇಳಿಸ್ಕೊಂಬಿಟ್ರಾ? ಆಮೇಲೆ ನಂದೊಂದು ಹೊಸ ಯೂಟ್ಯೂಬ್ ಚಾನಲ್ ಬರೋದಿದೆ. ಬರ್ಲಿ ಎಲ್ಲರದ್ದು ಬರ್ತಾ ಇದೆ. ನಿಮ್ದು ಬರ್ಲಿ, ನಮ್ದು ಬರಲ್ಲ. ಇದನ್ನ ಎತ್ಬಿಟ್ಟು ಇದಕ್ಕೆ ಹಾಕ್ಬೇಕು. ಇಲ್ಲಿ ನೋಡಿ, ಇದು ಇವಾಗ ಹೆಂಗಾಗಿದೆ ಅಂತ ಒಂದು ಸ್ವಲ್ಪ ನೋಡಿ. ಈಗ ಕ್ರೀಮ್ ಆಗೋಗಿದೆ, ಪೇಸ್ಟ್ ತರ. ಇದನ್ನ ಇದಕ್ಕೆ ಹಾಕ್ಬೇಕಲ್ವಾ? ಫಸ್ಟ್ ಕಲರ್ ಚೇಂಜ್ ಮಾಡ್ಬೇಕಲ್ವಾ? ಓಕೆ, ಸಾರಿ. ಕಲರ್ ಈಗ ಬ್ಲೂ ಮತ್ತೆ ಬ್ಲ್ಯಾಕ್ ಬೇಕು ನಮಗೆ. ಬ್ಲ್ಯಾಕ್ ಬೇಡ, ಬ್ಲ್ಯಾಕ್ ಸ್ಟೇನ್ ಆಗುತ್ತೆ ಸ್ಕಿನ್. ಬ್ಲ್ಯಾಕ್ ವಿಲ್ ಸ್ಟೇನ್ ಯುವರ್ ಸ್ಕಿನ್.
ಇಟ್ ವೋಂಟ್ ಬಿ ನೈಸ್. ಅಂದರೆ ಸ್ಕಿನ್ನಲ್ಲೇ ಇದ್ಬಿಡುತ್ತೆ ಅಂತ. ಸ್ಮೆಲ್ ಒಂಥರ ಸಖತ್ತಾಗಿದೆ. ಸೊ ಇದೇ ಕ್ರೀಮ್ನ ಜನ ಮೂತಿ ಕೊಡೋದು ಅನ್ಸುತ್ತಲ್ಲ. ಓ ಅದು ಇದ್ರಲ್ಲಿ ಬರುತ್ತಲ್ಲ ಪ್ಸ್ ಅಂತ, ಏನದು ವಿಪ್ ಕ್ರೀಮು? ಬರುತ್ತೆ. ನೀವೇನು ಮಾಡಬಾರ್ದು, ಜನರಿಗೆ ನಾವು ನೋಡ್ತಾ ಇದ್ದಾರೆ, ನಾನು ಮಾಡಬೇಕು ಹೇಳಿ ನನಗೆ. ಬಟ್ ಒಂದು ಸ್ವಲ್ಪ ಇರಿ, ಇಲ್ಲಿ ಕ್ಲಿಯರ್ ಮಾಡ್ಕೊಡ್ತೀನಿ. ಇರೋದೆಲ್ಲ ಹಿಂಗೆ ಅನ್ಕೋಬೇಕು. ಇವ್ರೇನಾದ್ರೂ ಬೇಕ್ರಿ ಸ್ಟಾರ್ಟ್ ಮಾಡಿದ್ರೆ ಪ್ಲೀಸ್ ತಗೊಳಕ್ ಹೋಗ್ಬಿಡಿ ಆಯ್ತಾ, ಹಿಂಗೆ ಮಾಡ್ತಾರೆ. ಈಗ ಅದಕ್ಕೆ ಕಲರ್ ಹಾಕ್ಬಿಟ್ಟು ವೈಟ್ ಕಲರ್ನ ಬೇರೆ ಕಲರ್ ಮಾಡಿ, ಅದು ನಾನು ಮಾಡ್ತೀನಿ. ನಾನು ಇರಿ ಒಂದು ನಿಮಿಷ, ಸ್ವಲ್ಪ ವೈಟ್ ಇತ್ತು. ಇವ್ರು ಕೆಲಸ ಮಾಡೋಕ್ಕೆ ಕೊಡಲ್ಲಪ್ಪ. 2 ಡ್ರಾಪ್ಸ್ ಹಾಕಿ ಸಾಕು. 2 ಡ್ರಾಪ್ಸಾ? ಆಯ್ತಾ? ಹಾಂ ಹೆಂಗೆ ಗೈಸ್, ಈಗ ಈ ಕಲರ್ ಇರೋದು 2 ಡ್ರಾಪಲ್ಲಿ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ನೋಡಿ. 2 ಡ್ರಾಪ್ಗೆ ಕಲರೇ ಚೇಂಜ್ ಆಗೋಯ್ತು. ಉಜಾಲ ಹಾಕ್ದಂಗೆ ಇದಕ್ಕೆ. ಸೊ ಈಗ ಇದನ್ನ ಹೆಚ್ಚಿಬಿಟ್ಟು ಇದಕ್ಕೆ ಹಾಕಬೇಕು. ಹೆಂಗೆ ಅಂದರೆ ಇಲ್ಲೆಲ್ಲ ಬರಬಾರ್ದು ಆಯ್ತಾ, ಒಳಗೆ ಬರಬೇಕು. ಕೇಕ್ ಏನಾದರೂ ಚೆನ್ನಾಗಿಲ್ಲ ಅಂದರೆ ಅದು ಯಾರಿಂದ ಅಂತ ಗೊತ್ತಾಯ್ತದ ಆಲ್ರೆಡಿ. ಇಲ್ಲ ಕರ್ಸಿರೋದಕ್ಕೆ ಚೆನ್ನಾಗಿರೋ ಥರ ನೋಡ್ಕೊಳ್ಳಿ ಏನು ಸಾ. ಇದಿಷ್ಟೇನು ಮಾಡೋದು? ಅದನ್ನು ಇಲ್ಲೇ ಹಾಕ್ಬೋದಿತ್ತು. ನೀವೇನು ಮಾಡಬೇಡಿ ನೀವು, ಅವರೇ ಜನ ನೀವೇ ಮಾಡಿಬಿಟ್ರಿ ಅಂದ್ಬಿಡ್ತಾರೆ. ನಾನು ಅಷ್ಟು ಕಷ್ಟಪಟ್ಟು ನನ್ನ ಫ್ರೆಂಡಿಗೆ ಮಾಡ್ತಿರೋ ಕೇಕ್ ನಿಜ ಅದೇ ಅಲ್ವಾ, ನಾನೇ ಅಲ್ವಾ ಮಾಡಿರೋದು. ಅದ್ರ ಕೈಯಲ್ಲಿ ಹಿಂಗೆ ಒರೆಸ್ಬೇಕಿರ್ರಿ ಬೇಡ, ಕೈಯೆಲ್ಲ ಹಾಕ್ಬೇಡ್ರಿ. ನೀವು ಕೈ ಇಟ್ಕೊಡಿ, ಕಟ್ ಮಾಡ್ತೀನಿ ಎಲ್ಲಿಗೆ ಅಂತ. ಅಲ್ಲ ಇಟ್ಕೊಳ್ರಿ ನಿಮ್ಮ ಕೈ. ಅಯ್ಯಪ್ಪ ಏನು ಬೆರಳೆ ಕಟ್ ಮಾಡ್ಬಿಡ್ತೀನಿ ಆ ಥರ ಮಾಡ್ತಾರೆ. ಮಾಡಿದ್ರು ಮಾಡ್ತೀರಾ ಹಿಂಗೆ ಅಲ್ವಾ? ಹಿಂಗೆ ಹಾಕ್ಬಿಡ್ತೀನಿ. ಇಲ್ಲ, ಫಸ್ಟ್ ಸೈಡಿಂದ ಹಿಂಗೆ ಹಾಕಿ. ಹಿಂಗ ನೀವು ತಿರ್ಸ್ಕೊಂಡು ಹೋಗಿ ನಾನು ಹಾಕೊಂಡು ಹೋಗ್ತೀನಿ. ನಿಮ್ಗೆ ಇದೊಂದು ಅಸಿಸ್ಟೆಂಟ್ ಬರಬೇಕಾ? ಹುಷಾರು, ಇಲ್ಲಿಂದ ಕ್ರೀಮ್ ಆಚೆ ಬರಬಾರ್ದು. ಬಿಡ್ತೀರ ನೋಡೋಣ. ವಾವ್, ಅಮೇಝಿಂಗ್. ರೇ ನೋಡ್ರಿ ರೇ, ಸಕ್ಕತ್ತಾಗಿ ಆಗ್ತಾ ಇದ್ದೀರಾ ರೀ. ಇಲ್ಲಿ ಹಾಕೇ ಇಲ್ಲ. ಅದೊಂದ್ ಕಡೆ ಮಿಸ್. ಅಯ್ಯೋ ಅದೊಂದ್ ಕಡೆ ಯಾಕೋ ಮಿಸ್ ಆಗ್ತಾನೆ ಇದೆ ಆಗಿಂದ. ಯಾರು ಮಾಡಿದ್ದು? ನಾನೇ. ಅದಕ್ಕೆ ಬರ್ತಾ ಇದೆ. ಫ್ಲೋ ಇರ್ಬೇಕು ಒಂದು. ಗೈಸ್, ನಾನು ಇಷ್ಟು ಅದ್ಭುತವಾಗಿರೋ ಕೇಕ್ ನೋಡೇ ಇರಲಿಲ್ಲ ಇಷ್ಟು ವರ್ಷ. ಗೈಸ್ ಕೊಟ್ಟಿದ್ದು ಒಂದೇ ಕೆಲಸ, ತಿರ್ಸೋದು. ಅದು ಕರೆಕ್ಟ್ ಆಗಿ ಮಾಡಿದ್ರೆ ಎಲ್ಲಿಂದ ಕೇಕ್ ಸರಿಯಾಗಿ ಬರುತ್ತೆ. ಅದಕ್ಕೆ ಯಾಕೆ 2 ಕೈಯಲ್ಲಿ ಇಟ್ಕೋತಾ ಇದ್ದೀರಾ? ನೀವು ತಿರ್ಸಿ ಈಗ. ಅಯ್ಯೋ ಸ್ವಾಮಿ. ತಿರ್ಸಿ ಸ್ಪೀಡ್ ಮೇಂಟೈನ್ ಮಾಡಿ. ನೀವು ಮೂವ್ ಮಾಡಬೇಕು ಅದಕ್ಕೆ. ಅಯ್ಯೋ ಮತ್ತೆ ಬಂದ್ಬಿಡಿ. ತಿರ್ಸಿ ಆಯ್ತು. ಏನ್ರಿ ಅದು? ತಿರ್ಸಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸ್ಟಾರ್ಟ್ ಮಾಡ್ಲಾ ಇದನ್ನ? ಇರಿ. ಅಯ್ಯೋ ಅಷ್ಟು ಈಸಿ ಅಲ್ಲ. ಕರೆಕ್ಟಾ? ಹಾ ಓಕೆ ಫಿನಿಶಿಂಗ್ ಮಾಡ್ಲಾ? ಬೇಡ ಎಲ್ಲ ನಾನೇ ಮಾಡಬೇಕು. ಸೊ ನೆಕ್ಸ್ಟ್ ಈಗ ಇದನ್ನ ಕ್ಲಿಯರ್ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಡು ಒಂದೇ ಸಮ ಹಿಂಗೆ ಅನ್ಬೇಕು, ಫ್ಲಾಟ್ ಆಗಿ ಬರ್ಬೇಕು. ಹಿಂಗ? ಓಕೆ ಎಲ್ಲಲ್ಲಿ ಇದೆಲ್ಲ ಏನಿದು? ಅದು ನನಗೆ ಆ ಶೇಪ್ ಬೇಕು ಅಂತಾನೆ ಮಾಡಿರೋದು. ಓ, ಫುಲ್ ತೆಗೆದ್ಬಿಟ್ರೆ ಆಮೇಲೆ ಕೇಕ್ ಎಲ್ಲ ಕಾಣಿಸುತ್ತೆ. ಅಲ್ಲಿ ನೋಡಿ, ಈಸಿ ಅಲ್ವಾ? ಹಿಂಗೆ ಮಾಡ್ಬೋದು ಅಂದ್ರೆ ಹಿಂಗೆ ಹಾಕಿದ್ಯಾಕೆ? ಈವನ್ ಆಗಿ ಬರ್ಬೇಕೆಲ್ಲ ಕಡೆ. ಅಯ್ಯೋ ಸಾರಿ ಗೈಸ್, 1 ನಿಮಿಷ ಅವ್ರು ಮಾಡ್ತಾರೆ. ರೇ ನಾನು ಹೆಂಗೆ ಹೇಳ್ಕೊಟ್ಟಿದ್ದು ಇದು ನೋಡಿ, ಮದುವೆ ಹಾಳಾಗ್ಬಿಟ್ಟಿದೆ. ಎಲ್ಲಿ ನೀವ್ ಮಾಡಿದ್ ನೆನ್ಪಿದ್ಯಾ ಹೆಂಗಿತ್ತು ಅಂತ ಒಂದ್ಸರಿ? ಹುಷಾರು ಗೈಸ್, ಇದೆಲ್ಲ ರೀಲ್ಸ್ ನೋಡೋ ಸಕ್ಕ ಸ್ಯಾಟಿಸ್ಫೈಂಗ್ ಆಗಿರುತ್ತೆ. ಹೆಂಗೆ ತಿರ್ಸ್ಕೊಂಡು ಹೋಗೋದು ಅಷ್ಟೇ ತಾನೆ ಇಟ್ಬಿಟ್ಟು. ಇದಾದ್ರು ಪಕ್ಕ ಮಾಡ್ತೀನಿ. ಎಲ್ಲ ದೇವ್ರನ್ನ ಬೇಡ್ಕೊಳ್ಳ ನಾನು. ನೋಡಿ ಬಂತು ನೋಡಿ, ಅಲ್ಲಿ ಮಾಡಿ ಬರ್ತಿದ್ಯಾ? ಇದು ಕ್ಲೀನಾಗಿ ಹಿಂಗೆ ಬರಬೇಕು. ಅಲ್ಲ ದುಡ್ಡು ಮಾಡ್ಬೋದಾ ಕೇಕಿಂದಾನೆ ಅವರೇ? ಇಲ್ಲ ಅಲ್ಲ ಹಿಂಗೆ ಹೇಳೋದು, ಬಿಸ್ನೆಸ್ ಯಾರು ಕಾಂಪಿಟೇಷನ್ ಬಿಡಿಬಾರ್ದು ಅಂತ. ಇದಕ್ಕೆ ಹೋಗ್ಬೇಡಿ ಗೈಸ್, ದುಡ್ಡು ಮಾಡೋಕ್ಕಾಗಲ್ಲ. ಏನು ಮಾಡ್ಬೇಕೀಗ? ಇದು ಸೈಡ್ಸಾ? ಕೇಕ್ ಟಚ್ ಮಾಡಕ್ಕೆ ಹೋಗ್ಬಿಡಿ. ಚಡ್ಡಿ ದೋಸ್ತ್ ಅಂತ ನಾನು ತಲೆಯಲ್ಲಿ ಇಟ್ಕೊಂಡಿರ್ಬೇಕು, ಅದಕ್ಕೆ ಚಡ್ಡಿ ಹಾಕ್ಸ್ತಾ ಇದ್ದೀನಿ ಅದ್ರ ಮೇಲೆ. ಚಡ್ಡಿ ಹಾಕೋ ಟೈಮಿಂದ ಫ್ರೆಂಡ್ಸ್ ನಾವು. ಅಂದ್ರೆ ಈಗಲೂ ಸ್ಕೂಲ್ ಚಡ್ಡಿ, ಆ ಅರ್ಥದಲ್ಲಿ ಸ್ಕೂಲ್ ಚಡ್ಡಿ ಹಾಕೊಂಡು ನೋಡ್ತಿದ್ವಲ್ಲ, ಅವಾಗಿಂದ ಫ್ರೆಂಡ್ಸ್ ನಾವು. ಬಾಲ ಒಳ್ಳೆಯವ್ರು ನಮ್ಮಿಸು, ಏನ್ ಹೇಳಿದ್ರು ಎಸ್ ಯಾವ ಕಲರ್ ಚಡ್ಡಿ ಬೇಕು ಅಂದ್ರು. ಒಂದ್ ಸೆಕೆಂಡ್ ಅಂಗಡಿಲಿ ಇದೀನ ನಾನು. ಬ್ಲ್ಯಾಕ್ ಕಲರ್ ಚಡ್ಡಿ ಮಾಡ್ಬೇಕು ನಾನು ಇವಾಗ. ಓ ಫೌಂಡೆಂಟ್ ಕಲರೇ ಬರುತ್ತಾ? ಬ್ಲ್ಯಾಕ್ ಅಂದ್ರೆ ಡಾರ್ಕ್ ಕಲರ್ಸ್ ನಾನು ಹಂಗೆ ತಗೋತೀನಿ. ಇಲ್ಲ ತುಂಬಾ ಎಲ್ಲಿ ತೊಗೊಳೋದಿಲ್ಲ ನೀವು? ಹಂಗೆ ಇವ್ರಿಗೆಲ್ಲ ವೆಂಡರ್ ಡೀಟೇಲ್ಸು, ನನ್ನ ಕ್ಲೈಂಟ್ ಡೀಟೇಲ್ಸು ಎಲ್ಲ ಕೊಟ್ಬಿಟ್ಟು. ಮೈದಾ ಹಾಕಿ ಸ್ವಲ್ಪ. ಬೇರೆ ಬೇಕಾದ್ರೆ ಮೆಸೇಜ್ ಹಾಕರಪ್ಪ ನನಗೆ, ನೆಕ್ಸ್ಟ್ ಟೈಮ್ ಅವ್ರ ಜೊತೆ ವಿಡಿಯೋ ಮಾಡ್ತೀನಿ. ಅಲ್ಲ ನಾನೇನ್ ದಿನ ಚಡ್ಡಿ ಹೆಂಗಿರುತ್ತೆ ಅಂತ ನೋಡಲ್ಲ, ನೀವು ಗೂಗಲ್ ಅಲ್ಲಿ ಹೇಳ್ಬೇಕಲ್ಲ ಈ ತರ ಇರುತ್ತೆ. ಸ್ಯಾಟಿಸ್ಫೈಯಿಂಗ್ ಆಗಿದೆ ಒಂಥರ. ಈ ತರ ಚಡ್ಡಿ ಬೇಕು ನನಗೆ.
ಪಾಪ ಯಾವ್ಯಾವ ಥರದ್ದು ಕೇಕ್ ಮಾಡೋರು ಅವರು ಅವ್ರ ಇನ್ಸ್ಟಾಗ್ರಾಮಲ್ಲಿ. ನಾನು ಬಂದು ಚಡ್ಡಿ ಕೇಕ್ ಮಾಡಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ಹ್ಯಾಪಿ ಬರ್ಡೇ ಬ್ರೋ ಅಂತ ಹಾಕೊಂಡು ಹೋಗೋ ಫ್ರೆಂಡ್ ನಾವಲ್ಲ. ಅದ್ರ ಮೇಲೆ ರೂಪ ಅಂತ ಬರಿಬೇಕಾ ಈಗ? ಗೈಸ್ ಕೇಕ್ ಮೇಲೆ ಬರೋಕ್ಕೆ ಚಡ್ಡಿ ರೆಡಿ ಆಗಿದೆ. ಇದ್ರ ಮೇಲೆ ಒಂದು ಎಲಾಸ್ಟಿಕ್ ಆ್ಯಡ್ ಮಾಡ್ತಾ ಇದ್ದೀವಿ. ವೆರಿ ಕರೆಕ್ಟಾಗಿರೋ ಸೈಜ್ ನೋಡಿದ್ದೇನೆ ಅವರೇ. ಗೈಸ್ ಹ್ಯೂಜ್ ರೆಸ್ಪೆಕ್ಟ್ ಟು ಫಾರ್ ದ ಗರ್ಲ್ಸ್ ಹೂ ಆರ್ ವರ್ಕಿಂಗ್ ಹಾರ್ಡ್ ಲೈಕ್ ನೇಹಾ ಅವರು. ಬಾಯ್ಸ್ ಆಲ್ಸೋ ಬಟ್ ಆಲ್ಸೋ ಟು ಗರ್ಲ್ಸ್. ಎಲ್ಲಿ ಯೂಸ್ ಮಾಡ್ತಿಲ್ಲ ಅನ್ನೋ ಥರ ಕಾಣ್ತಿದೆ. ಯಾವುದು ಮಾಡ್ತಿದ್ದೀರಾ? ಅಯ್ಯೋ ಇಲ್ಲ, ಮತ್ತೆ ಕೇಕ್ ಮೇಲಿಂದ ಬೀಳ. ಮೂರು ಇದೆಯಲ್ಲ, ಒಂದು ಕೊಡಿ. ಅದು OTG, ಅದು ಇದು ಮೈಕ್ರೋವೇವ್, ಇದು ಕನ್ವೆಕ್ಷನ್ ಓವನ್. ಈಗ ಮೂರಲ್ಲಿ ನೀವು ಯಾವ್ದು ಯೂಸ್ ಮಾಡ್ತೀರಾ? ಮೂರು ಯೂಸ್ ಮಾಡ್ತೀನಿ. ಜಾಸ್ತಿ ಯೂಸ್ ಮಾಡೋದು ಯಾವುದು? ಮೂರು ಯೂಸ್ ಮಾಡ್ತೀನಿ. ಯಾಕ್ರಿ ಹೇಳ್ಕೊತಾ ಇದ್ದೀರಾ? ಯಪ್ಪ ಹುಷಾರಾಗಿರ್ಬೇಕಪ್ಪ ಇರುತ್ತೆ. ಸೊ ಈಗ 3D ಚಡ್ಡಿ ಮಾಡಿಸ್ತಾ ಇದ್ದೀನಿ. ಅಂದರೆ ಬರೀ ನಾರ್ಮಲ್ ಆಗಿ ರ್ಯಾಂಡಮ್ ಆಗಿ ಕಾಣ್ತಿತ್ತು, ಅದಕ್ಕೆ ಒಂಚೂರು ಚೆನ್ನಾಗಿ ಕಾಣೋ ಥರ ಮಾಡೋಣ ಅಂತ ಆರ್ಟ್ ಯೂಸ್ ಮಾಡ್ತೀವಿ ನಮ್ಮ ಸ್ಕಿಲ್ಸ್ನ ನಾವು. ನಾನು ಅದರ ನಾರ್ಮಲ್ ಕೇಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಕಣೋ ಸಂಜಯ್. ಇವ್ರು ಹೇಳಿದ್ದು ಈ ಥರ ಮಾಡಿ. ಸಂಜಯ್ ಬ್ರೋ ಪ್ರಿಂಟ್ ಸೊ ಎಡಿಬಲ್ ಪ್ರಿಂಟ್ ಮಾಡಿಸಿದ್ದಾರೆ. ಇದ್ರಲ್ಲಿ ನಾನು ಇದನ್ನ ಯೂಸ್ ಮಾಡೋಣ ಕೇಕ್ಗೆ. ಸುಮ್ಮನೆ ಆಡಿಸ್ಬೇಡಿ, ನಾನು ಆಡಿಸ್ತೆ ಅಂದ್ಬಿಟ್ಟು. ಸೊ 6 ವರ್ಷ 7 ವರ್ಷದ ಎಕ್ಸ್ಪೀರಿಯನ್ಸ್ ಗೆಲ್ಲುತ್ತಾ ನಾನು ಗೆಲ್ತೀನಿ ನೋಡೋಣ. ನಾನು ಅರ್ಧ ಕಟ್ ಮಾಡಿದ್ದೀನಿ, ಇನ್ನು ಇದು ನೀವು ಕಟ್ ಮಾಡ್ಬೇಕು, ಇದು ನಾನು ಕಟ್ ಮಾಡ್ಬೇಕು. ರೆಡಿನಾ? 3, 2, 1 ಸ್ಟಾರ್ಟ್. ಗೆಲ್ಲಬೇಕು ಅಂತ ಮಾಡ್ತಾ ಇದ್ದೀರಾ? ಆಯ್ತು, ನಂದು ಆಯ್ತು. ನೀವು ಅರ್ಧ ಮಾಡಿ ಇಟ್ಕೊಂಡಿದ್ರಿ. ಆದ್ರೂ ಇನ್ನೂ ಅರ್ಧ ಇದೆ ಗೈಸ್. ಚಡ್ಡಿ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಆಗಿದೆಯಲ್ಲ? ಈಗ ದೋಸ್ತ್ಗಳು ಇಡ್ತಾ ಇದ್ದೀವಿ, ಚಡ್ಡಿ ದೋಸ್ತ್ಗಳು. ಈಗ ಡಿಸೈನ್ ಮಾಡಿಕೊಡ್ತಾರೆ ಅವರು. ನಂಗೆ ಸಾಕಾಯ್ತು. ನೀವು ಮಾಡಲ್ವಾ? ನನಗೆ ಸಾಕಾಯ್ತು. ಸೊ ಫೈನಲಿ ಕೇಕ್ ರೆಡಿ ಆಗಿದೆ. ಬರೀ ಹ್ಯಾಪಿ ಬರ್ಡೇ ಅಂತ ಬರೀಬೇಕು. ಬನ್ನಿ ಬರೆಯೋಣ. ಇದೆಲ್ಲ ಕ್ಯಾಪ್ಸ್ ಅಂತೆ ಅಲ್ವಾ? ವರ್ಷಕ್ಕೆ ಏನಾದ್ರು ಕೊಡಿ. ಬರೀರಿ. ಏನದು? ಸಂಜಯ್ ಬ್ರೋ, ಪಾಪ ಬ್ರೋ ನೀವು. ಟೂ ಪ್ಯಾಕ್ಸಾ? ಓನಾ ಇದು ನೋಡ್ಬಿಟ್ರ ಮುಂದೆನೇ ಇಟ್ರೆ ಗೈಸ್. ಆಗಲೇ ಜೇಬಲ್ಲಿ ಒಂದು 4 ಐಟಮ್ ಇಟ್ಕೊಂಡಿದ್ದೀನಿ, ಗೊತ್ತಾಗಲ್ಲ ಅಂತ. ಬನ್ನಿ ಗೈಸ್, ಕೇಕ್ ರೆಡಿ ಇದೆ. ನಮ್ಮ ಸಂಜಯ್ ಬರ್ಡೇ ಕೇಕ್ ತಾನೇ ರೆಡಿ ಮಾಡಿರೋದು A to Z. ಯಾರ್ದು ಹೆಲ್ಪ್ ತಗೊಳ್ತೀರಾ? ನಾನು ಒಬ್ಬನೇ ಎಲ್ಲ ಮಾಡಿದ್ದೀನಿ. ನಾನು ಮಾಡಿದ್ದೀನಿ ಅಂತ ಹೇಳೋದು ಇಲ್ಲ. ಈ ಕೇಕ್ ನೋಡಿದ್ರೆ ಹೌದಾ? ಇಷ್ಟು ಎಕ್ಸ್ಟ್ರಾರ್ಡಿನರಿ. ನಾನೇ ಮಾಡಿರೋ ಕೇಕ್ನ ನನಗೆ ಕೊಡ್ತಾ ಇದ್ದಾರೆ ಕೈಗೆ. ಆ್ಯಂಡ್ ಇನ್ನೊಂದು, ಇವತ್ತು ಫಾದರ್ಸ್ ಡೇ ಅಂತ ನಾವು ಅಪ್ಪಗೆ ಅಂತ ಗಿಫ್ಟ್ ಕೊಡ್ತಿದ್ದಾರೆ. ಅವರು ಹ್ಯಾಪಿ ಫಾದರ್ಸ್ ಡೇ ಅಂತ ಆರ್ಡರ್ ಮಾಡಿದ್ದು. ನೀವು ಏನ್ ಹೇಳ್ತಾ ಇದ್ದೀರಾ ಗೈಸ್? ಈ ಮಾಲಲ್ಲೂ ಏನೂ ಸಿಕ್ಕಿಲ್ಲ. ಸೊ ಅದಕ್ಕೆ ಏನು ಅರ್ಜೆಂಟ್ ಮಾಡ್ಕೊಡೋದು ಬೇಡ, ಆರಾಮಾಗಿ ಗಿಫ್ಟ್ ಕೊಡ್ಬೋದು, ನಾಳೆನೂ ಕೊಡ್ಬೋದು ಅಂತೇಳಿ ನಾನು ಇವಾಗ ಜಾಸ್ತಿ ಹರಿ ಮಾಡ್ಕೋತಿಲ್ಲ. ಆ್ಯಂಡ್ ಟೈಮ್ ಆಗಿಬಿಟ್ಟಿದೆ. ಅದೆಲ್ಲರೂ ಕಾಯ್ತಿದ್ದಾರೆ ಕೇಕ್ಗೋಸ್ಕರ ಮತ್ತು ಸೆಲೆಬ್ರೇಟ್ ಮಾಡೋಕ್ಕೆ. ನಮ್ಮ ಅಕ್ಕನೂ ಇಲ್ಲೇ ಬರ್ತಿದ್ದಾಳಂತೆ, ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಫೈನಲಿ ಕೇಕ್ ಎತ್ಕೊಂಡು ಲೊಕೇಶನ್ ರೀಚ್ ಆಗಿದ್ದೀವಿ. ಬನ್ನಿ, ನಮ್ಮ ಅಕ್ಕನೂ ನೀನು ಹೋಗಿರು ಬರ್ತೀನಿ ಅಂದ್ಲು, ಅದಕ್ಕೆ ನಾನು ಹೊರಟೆ. ಹೆಚ್ಕೋ ಗೈಸ್. ನಮ್ಮಮ್ಮ ಟುಮ್ ಎಲ್ಲ ಇನ್ನೊಂದು ಕಡೆಯಿಂದ ಹೊರಟಿದ್ದಾರೆ, ನಮ್ಮ ಮನೆ ಕಡೆಯಿಂದ ಇನ್ನೊಂದು ಕಾರಲ್ಲಿ. ನಾನು ಫೈನಲಿ ರೀಚ್ ಆಗಿದ್ದೀನಿ. ಬನ್ನಿ, ಯಾರ್ಯಾರು ಬಂದಿದ್ದಾರೆ ಏನೂ ಗೊತ್ತಿಲ್ಲ ಇನ್ನೂ ನನಗೆ. ಗೈಸ್ ಬರ್ಡೇ ಬಾಯ್ನೇ ಬಂದು ವೆಯ್ಟ್ ಮಾಡ್ತಿದ್ದೆ ನೋಡಿ. ನಾವು ಇವಾಗ ಬಂದಿದ್ದೀವಿ, ಲೇಟ್ ಆಗೋಗಿದೆ. ಹಾಯ್, ಇದು ಬಚ್ಚಿಡ್ಬೇಕಲ್ಲ? ಇಲ್ಲ ತೋರ್ಸಲ್ಲ. ಒಂಚೂರು ಆ ಕಡೆ ಬಚ್ಚಿಡಿದೆ ಗೈಸ್. ಇವನು ಕೇಕ್ನ ನೋಡ್ಬಿಟ್ಟು ಅವನಿಗೆ ತೊಗೊಂಡು ಹೋಗ್ತಿದ್ರು ಫ್ರಿಜ್ಜಲ್ಲಿ ಇಡೋಕ್ಕೆ. ನಾನು ಆ ಕಡೆ ಹೋಗೋಷ್ಟು ಗ್ಯಾಪಲ್ಲಿ ನೋಡ್ಬಿಟ್ಟು ಅವನಿಗೆ ನನ್ನ ಇಡೀ ದಿನದ್ದು ಸರ್ಪ್ರೈಸ್ ವೇಸ್ಟ್ ಆಗೋಯ್ತು. ಗೈಸ್ ಇದೇ ಡೆಕೋರೇಷನ್ ನಮ್ಮ ಸಂಜುದು. ಹ್ಯಾಪಿ ಬರ್ಡೇ ಸಂಜಯ್, ಲವ್. ಹ್ಯಾಪಿ ಬರ್ಡೇ ಲವ್ ಅವರು ಗರ್ಲ್ ಫ್ರೆಂಡ್ ಹಾಕ್ಸಿರೋದು, ನಾನಲ್ಲ. ಹ್ಯಾಪಿ ಬರ್ಡೇ ಬಲೂನ್, ಮತ್ತು ಒಂಚೂರು ಕೂತ್ಕೊಳ್ಳೋಕ್ಕೆ ಚೇರ್ಸ್. ನಮ್ಮ ಮನೆಯವರೆಲ್ಲ ಲೇಟ್ ಆಗುತ್ತೆ ಬರೋದು, ಸೊ ಅದಕ್ಕೆ ಕಟ್ ಮಾಡಿಬಿಡೋಣ ಅಂತ ಹೇಳಿದ್ದು. ನಮ್ಮ ಅಕ್ಕ ಬಂದಿದ್ದಾಳೆ. ನಮ್ಮ ಅಕ್ಕ ನಾವೆಲ್ಲ ಸೇರಿ ಕಟ್ ಮಾಡಿಬಿಡೋದು. ನಮ್ಮ ಅಪ್ಪ ಅಮ್ಮ ಸಾಯಿದೆಲ್ಲ ಲೇಟಾಗಿ ಬರ್ತಿದೆ, ಸ್ವಲ್ಪ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ನಾವು ಸ್ಲಾಟ್ ಬುಕ್ ಮಾಡಿರೋದ್ರಿಂದ ಲೇಟ್ ಆಗಿಬಿಡುತ್ತೆ. ಸೊ ವಿ ಥಾಟ್ ಫಿನಿಶ್ ಮಾಡಿ ಆಮೇಲೆ ಏನು ಮಾಡೋದು ನೋಡೋಣ. ಕೂದಲು ಹಾಳಾಗುತ್ತೆ ಅಂತ ಕೂದಲೇ ಇಲ್ಲ ಅಲ್ಲಿ ನೋಡಿ ಗಾಯ್ಸ್. ಸೀರೆ ಹೊಡ್ಕೊಂಬಿಟ್ಟವಳೆ. ಎಂಟ್ರಿಗೆ ಯಾವ ಸಾಂಗ್ ಬೇಕು ಅಂತ ಕೇಳ್ತಾರೆ. ಎಂಟ್ರಿ ಸಾಂಗು ಯಾವ್ದೋ ಒಂದು ಹಾಕಿರ್ತೀನಿ ಹೇಳು. ವೆಲ್ಕಮ್ ಟು ಮೈ ನ್ಯೂ ಆಗತ್ತೆ ಹಾಕು. ಒಂದು ಮೊಟ್ಟೆ ಆಗತ್ತೆ ಸಾಂಗ್ ಹಾಕ್ಸ್ಲಾ?
ಯಾವ್ದು ಬೇಕು ಹೇಳೋ ಬೇಗ. ಯಾವ್ದು ಬೇಡ ಕಣ, ಯಾವ್ದು ಒಂದು KGF ಹಾಕ್ಸ್ಲಾ? KGF. ಹಾ, ಎಂಟ್ರಿ KGF ತರ ಇರ್ಬೇಕು. ಮತ್ತೆ ಆ ಕೇಕ್ ನ ನೀನ್ ಹೆಂಗ್ ಕುಯ್ಬೇಕು ಅಂದ್ರೆ ಈಗ ಈಗ ಅಣ್ಣಂದು ಎಂಟ್ರಿ ಆಗುತ್ತೆ. ವಿಡಿಯೋ ಮಾಡಕ್ ನಾನು ಒಳಗೆ ಬಂದು ನಿಂತಿದ್ದೀನಿ. ಹಿಂಗೋಯ್ತಲ್ಲ ಹೆಂಗೆ ಆಡಂಗೆ ಬಾಯ್. ಹೆಂಗಿದೆ ಚಡ್ಡಿದು? ಚಾ ನನ್ನ ಕೈಯಾರ ಚಡ್ಡಿನೂ ಮಾಡಿರೋದು, ಕೇಕ್ ಮಾಡಿರೋದು. ಕೇಕ್ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಹೊಡೆದು ಬಿಡ್ತಾರೆ ಅವರು. ಇಲ್ಲೇ ಇದ್ದಾರೆ ಚಡ್ಡಿ. ಅದು ನಿನ್ ಮನೆಗೆ ತಗೊಂಡೋಗು. ಅದು ಬರ್ದಿರೋದು ಅನೇಶ, ಇದು ಬರ್ದಿರೋದು. ಇನ್ನೊಂದು ಪೈನಾಪಲ್ ಕೇಕು ಇದೆ ಎಕ್ಸ್ಟ್ರಾ, ಇಲ್ಲಿಡೋಣ ಅದನ್ನು. ಹೋಗ್ ಪೀಸ್ ಅದು. ಕೇಕ್ ಹಿಂಗಿದೆ? ಕೇಕ್ ಚೆನ್ನಾಗಿದ್ಯಾ? ಪಕ್ಕ ಪ್ರಾಮಿಸ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಕೇಕು? ಕಾಚಾನ ನಾನು ಆದಷ್ಟು ಸೇಫ್ ಮಾಡ್ತಾ ಇದ್ದೀನಿ. ಬಂದ ತಕ್ಷಣ ಇಳಿಸೋದು. ಆಡಿರೋದು ಕೇಳಿಸ್ಕೊಳ್ಳಿ. ನಾನೇ ಮಾಡಿರೋದು. ಅಲ್ಲ, ಡಿಸೈನ್ ನೋಡಿ ಫಸ್ಟ್. ಅಲ್ಲ, ಚಡ್ಡಿ ಆಗ್ದಾಗಿಂದ ಅಂತ ನೋಡಿ. ಇವನು ಕನ್ನಡ ಬರಲ್ಲ, ಇವನು ಕನ್ನಡ ಕಲ್ತಿದ್ದಾನೆ. ಆದ್ರೆ ಇವನು ಕನ್ನಡದಲ್ಲಿ ಒಂದು ಡೈಲಾಗ್ ಕಲ್ತಿದ್ದಾನೆ, ನಾನು ಹೇಳ್ತಾನೆ ಈಗ. ಹೇಳು. ಜೀವನದಲ್ಲಿ ಮುಂದೆ ಅಷ್ಟೇನಾ? ಬರೀ ಅರ್ಧ ಕಲ್ತ್ಕೊಂಡವನೇ. ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಲೇ ಅಮರ್, ಗೈಸ್ ಅಲ್ಲಿ ಬೆಲ್ ಇಟ್ಟಿದ್ರೆ ಅದನ್ನ ಒತ್ತವನೇ ಗೈಸ್. ಅವ್ರು ಬಂದಿದ್ರೆ ನಗ್ತಾವ್ ಇಲ್ಲಿ ನಿಂತ್ಕೊಂಡು ನೋಡಿ ಇವನು. ಯಪ್ಪ ಏ ಮತ್ತೆ ಹೊತ್ತದ. ಸಂಜಯ್ ಇವಾಗ ಡ್ಯಾನ್ಸ್ ಆಡ್ತಾನೆ. ಏಯ್ ಸಂಜಯ್, ಒಂದ್ಸರಿ ಆಡೋ ಸಂಜಯ್. ಏಯ್ ಸಂಜಯ್, ಏಯ್ ಸಂಜಯ್, ಸಂಜಯ್, ಏಯ್ ಸಂಜಯ್, ಸಂಜಯ್, ಏಯ್ ಸಂಜಯ್, ಸಂಜಯ್ ಪ್ಲೀಸ್. ಸಂಜಯ್, 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 ಏಯ್ ಸಂಜಯ್, ಸಂಜಯ್ ಪ್ಲೀಸ್. ಏಯ್ ಸಂಜಯ್ ಒಂದ್ಸರಿ ಡ್ಯಾನ್ಸ್ ಆಡೋಲ್ಲ. ಸಂಜಯ್, ಸಂಜಯ್ ಆಡೋಲ್ಲ. ಆಡೋ ಸಂಜಯ್, ಸಂಜಯ್ ಆಡೋಲ್ಲ. ಸಂಜಯ್, ಏ ಆಡೋ ಸಂಜಯ್. ಲೈ ಸಂಜಯ್ ಪ್ಲೀಸ್ ಆಡೋಲ್ಲ. ಏ ಆಡಲೆ ಒಂದ್ಸರಿ ಆಡೋಲ್ಲ. ಏ ಆಡಲೆ ಸಂಜಯ್. ಲೈ ಸಂಜಯ್ ಆಡ. ಅವ್ರು ಬಂದು ಬಲೂನ್ ಬಸ್ಟ್ ಮಾಡ್ಬೇಡಿ ಅಂತ ಅವ್ರೆ ನಿಂತ್ಕೊಂಡು ಬಲೂನ್ ಬಸ್ಟ್ ಮಾಡ್ತಾವನೆ. ಏನೋ ನಿನ್ ಪ್ರಾಬ್ಲಮ್, ಕೂತ್ಕೊಳ್ಳ ಇಲ್ಲಿ. ಸಂಜಯ್ ವಾಟ್ಸ್ಆಪ್ ಸ್ಟೋರಿ ನೋಡಿ ಹೆಂಗ್ ಹಾಕವ್ರೆ. ಜಾರೋ ಬಿಟ್ಟೈತಲ್ಲ, ಎಲ್ಲೋ ಇಲ್ಲ ಇಲ್ಲಿ. ಹೆಂಗ್ ನಿಂತವ್ರಿ ಇಲ್ಲಿ. ತಿನ್ಬಿಡು, ಏನಾಗಲ್ಲ. ಗೈಸ್ ಚಟ್ನಿನ ಅರ್ಧ ಮಾಡಿ ನಾನು ಸಂಜೆ ತಿರ್ತಾ ಇದೀವಿ. ಚಡ್ಡಿ ಒಂದ್ ಕಾಲ ಹೌದು, ಒಂದ್ ಕಾಲ ಅದು ತಿನ್ನೋದಲ್ಲ ಕಣೋದು. ತಿಂದ್ರು ಬಿಡ. ಹಾಕಿದ್ದಲ್ಲ ಚಡ್ಡಿ. ಚೆನ್ನಾಗಿಲ್ಲ ಕೇಕ್. ಹೋಗೋಣ. ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ತಿನ್ಕೊಂಡು ಚೆನ್ನಾಗಿರುತ್ತೆ. ಸೊ ಎಲ್ಲ ತಿಂದು ಡ್ಯಾನ್ಸ್ ಗಿನ್ಸ್ ಎಲ್ಲ ಆಡಿ ಈಗ ಹೊರಟಿದ್ದೀವಿ. ನಾವು ತಿನ್ಕೊಂಡು ಹೋಗೋಣ ಅಂತ. ಇಲ್ಲೇನು ಜಾಸ್ತಿ ತಿಂದಿಲ್ಲ, ಎಲ್ಲ ಒಂದು ಸುಟ್ಟು ತಿನ್ಕೊಂಡ್ರು. ಬನ್ನಿ ಈಗ ಡಿನ್ನರ್ ಮಾಡ್ಕೊಂಡು ಮನೆಗೆ ಹೋಗೋದಷ್ಟೇ. ಗೈಸ್ ಎಲ್ಲ ಕಾರ್ ಹತ್ತಿ ಬೈಕ್ಗಳು ಹತ್ತಿ ಎಲ್ಲ ಹೊರಟಿದ್ದಾರೆ. ಈಗ ನಾವು ಹೊರಡ್ಬೇಕು ಇಲ್ಲಿಂದ. ಎಲ್ಲಿಗೆ ಅಂದರೆ ಅವ್ರು ತಿನ್ನಕ್ಕೆ ಅದೊಂದು ಹೋಟ್ಲು ಹುಡ್ಕೊಂಡು ಹೋಗ್ತಾ ಇದೀವಿ.
ಅವನ್ನ ಎಂಪವರ್ ಒಳಗೆ ಕೂರಿಸ್ಬಿಟ್ಟು ನಾವು ಈ ಹೋಟ್ಲಿಗೆ ಬಂದ್ಬಿಟ್ಟಿದ್ದೀವಿ. ಬಂದ ಏನು ಗುಲ್ಬರ್ಗಾಗ ಹೋದ್ರೆ ನಾನು ಮಾತಾಡ್ತಾನೆ ಇರ್ತೀರಿ. ಯಾವ ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟಿರ್ತಾರೆ ಗೊತ್ತಿಲ್ಲ. ಮಾತಾಡ್ತೀನಿ ಆಂಟಿಗೆ. ಮಾಲ್ಗಳಿಗೆ ಹೋದ್ರೆ ಅಲ್ಲಿ ನಾವು ಇಲ್ಲಿ ಹುಡ್ಕೊಂಡಿರ್ತೀರಿ ನೋಡ್ಕೊಂಡು ಯಾವ ಗ್ಯಾಪ್ ಅಲ್ಲಿ ಇರ್ತಾರೋ ಗೊತ್ತಿಲ್ಲ. ಹಂಗ್ ಮಾಡ್ತಾರೆ ಎಲ್ಲೋದು. ಅದಕ್ಕೆ ಇವಾಗ ಇಲ್ಲಿ ಕೂರ್ಸಿದೀನಿ ಪಕ್ಕದಲ್ಲಿ. ಇವಾಗ ಆ ಕಡೆ ಹೋಗಂಗಿಲ್ಲ ಈ ಕಡೆ ಹೋಗಿಲ್ಲ ಕುತ್ಕೊಳ್ಳಿ. ಏನ್ಪಾ ಯಾಕೆ ನೋಡಿದ್ರ ಬಟರ್ಫ್ಲೈ ದಪ್ಪ ಆಗ್ಬಿಟ್ಟಿದೆ, ಅದಕ್ಕೆ ಬೇರೆ ಬಟರ್ಫ್ಲೈ ನೋಡ್ತಾ ಇದ್ದೀನಿ ಅಂತವ್ರೆ. ಹಾ 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 ಪಪ್ಪ. ಆದ್ರೂ ದೇವತೆ ನಿನ್ನ ನೋಡಲು ಪ್ರತಿ ಕ್ಷಣವೂ ಕಾಯುವೆನು. ಅಷ್ಟು ಚೆನ್ನಾಗಿ ಅವ್ರ ನಮ್ಮ ಅಮ್ಮ, ನೀವು ಹೋಗಿ ಬಟರ್ಫ್ಲೈ ಅಂತಿರಲ್ಲ ಪಪ್ಪ. ಏನಾದ್ರೂ ಅನ್ಸಿದ್ಯಾ ನನ್ 3 ಮಕ್ಳಿಗೆ? ಅಜ್ಜಿ ಆಗ್ಬಿಟ್ಟಿದೆ ಬಟರ್ಫ್ಲೈ ಅಂತೆ. ಮಮ್ಮಿ ವಯಸ್ಸು ಎಷ್ಟು? 32 ಅಂತ ಅಮ್ಮ ವಯಸ್ಸು 16. ಪ್ಲೇಟ್ಸ್ ಬರ್ತಿದೆ, ಪ್ಲೇಟ್ಸ್ ಚೆನ್ನಾಗಿದೆ ಒಂಥರ. ಅರ್ಬಿಟ್ಟೆ ಹಬ್ಬಿದ್ದು ಹಣ ಬೇರೆ ಕೊಡೋಣ ಪಾಪ. ಎಲ್ಲಿ ಬಂದ್ಬಿಡ್ತು ಕಣೋ ಎಲೆನೆ. ಇಲ್ಲಿ ನೋಡಿ ಹಿಂಗೆ ತಳ್ತವ್ರು ಚೆನ್ನಾಗಿಲ್ಲ ಅಂತಿದ್ದೀನ. ಸರಿಯಾಗಿ ಅವ್ರೆ ಗೈಸ್ ಇಬ್ರು ವೆಜಿಟೇರಿಯನ್ಸ್ ನಮ್ಮ ಜೊತೆ ಇದ್ದಾರೆ ಪಾಪ. ಇಲ್ಲಿಯವ್ರು ಎಲ್ಲರೂ ನಾನ್ ವೆಜಿಟೇರಿಯನ್ಸು, ಅವ್ರಿಬ್ರು ಪಾಪ ವೆಜಿಟೇರಿಯನ್ಸ್. ಇವರು ಒನ್ ಟೈಮಲ್ಲಿ ಪ್ಯೂರ್ ವೆಜ್ಜು. ಮತ್ತೆ ಅವ್ರು ಹೆಂಗ್ ತಿಂದ್ರು ಅಂದ್ರ ಎಷ್ಟೋ ಕಿಲೋಮೀಟರ್ ಹೋಗ್ತಿದ್ದೆ ಮೊಟ್ಟೆ ತಿನ್ನಕ್ಕೆ ಅಂತಾರೆ ಈಗ. ಅಪ್ಪ ಗೈಸ್ ಇಲ್ಲಿ ಕಂಪ್ಲೇಂಟ್ ಏನ್ ಗೊತ್ತಾ, ನಮ್ಮ ಹೇಳೋದು ಆಂಟ್ ಹೇಳಿದ್ ಒಂದೇ, ನಾವು ಅಪ್ಪ ತಿಂತವ್ರೆ ಅಂತ ಮಟನ್ 800 ರೂಪಾಯಿ ಆಗಿದೆ ಅಂತ ಕೆಜಿ. ನಮ್ಮ ಅಪ್ಪದು ಮೊಟ್ಟೆ ಸ್ಟೋರಿ ಕೇಳಿ ಪಾ. ನಿಮ್ಮ ಮೊಟ್ಟೆ ಸ್ಟೋರಿ ಹೇಳಿ. NCC ಇದ್ದಲ್ಲ, ಅದಕ್ಕೆ 6 ಕಿಲೋಮೀಟರ್ ರನ್ನಿಂಗ್ ರೇಸ್ ಆಲ್ರೆಡಿ ಸೆಲೆಕ್ಷನ್ ಆಗ್ತಾರೆ. ರನ್ನಿಂಗ್ ಇರ್ತಿತ್ತು ಯಾವಾಗಲೂ. ಅವಾಗ ಸ್ಟೆಮಿನಾ ಬೇಕಂತ ಹೇಳ್ಬಿಟ್ಟು ಮೊಟ್ಟೆ ನಮ್ಮ ಫ್ರೆಂಡ್ಸ್ ಎಲ್ಲ ತಿಂತಾರೆ. ಏನಕ್ಕೆ ಅಂದಾಗ ಸ್ಟೆಮಿನಾ ಸಕ್ಕತ್ತಾಗಿ ಬರ್ತೈತೆ ನಾವು ತಿನ್ಬೇಕು ಅಂತ. ನೀವು ವೆಜಿಟೇರಿಯನ್ ಅಲ್ವಾ? ಆದ್ರೆ ವೆಜಿಟೇರಿಯನ್ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ಬಿಟ್ಟು ಸ್ಟೆಮಿನಾಗೋಸ್ಕರ. ಸೊ ನೀವೇ ತಿಂದಿದ್ದು, ಯಾರು ಫೋರ್ಸ್ ಮಾಡಿಲ್ಲ? ಲೆಟರ್ ಬರ್ದಿದ್ದ, ದಯವಿಟ್ಟು ಜಾತ್ರೆ ಸಾಂಗ್ ಆಡಬೇಡಿ, ನಾನು ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಲೆಟರ್ ಬರ್ದಿದ್ನ ಯಾವಾಗ? ಸೊ ಈಗ ಬರ್ಬೇಕಾರೆ ಚಂದ್ರ ಒಂದು ಡೈಲಾಗ್ ಹೇಳ್ದ ಸಂಜೆಗೆ, ನನ್ನ ತಲೆಯಲ್ಲಿ ಅದು ಹಂಗೆ ಇದೆ. ಅದು ಸಂಜೆನೇ ಹೇಳ್ತಾನೆ. ಸಂಜೆ ಏನು ಹೇಳ್ದ ಹೇಳು? ಮಚ್ಚ ಫಾಸ್ಟ್ ಆಗಿ ಹೋಗ್ತೀರಲ್ಲ, ಏರ್ಸಲ್ ಹಾಳಾಗಲ್ವಾ ಅಂತ. ಪಾ ವೆಜ್ ಅಲ್ವಾ ನೀವೀಗ? ಮಟನ್ ಅದು ಇಷ್ಟೊತ್ತನೇ ಅವ್ರಿಗೆ ತಲೆಗೆ ಹೇಳಿದ್ರು, ನೀವೆಲ್ಲ ನಾನ್ ವೆಜ್ ತಿಂತವ್ರ ಅಂತ. ನಾನು ಏನೋ ಸಾಸ್ ಕೊಡ್ತೀನಿ, ನೀವು ವೆಜ್ ತಿನ್ಬಿಟ್ಟು ಅಂದ್ಬಿಟ್ಟು ಮಟನ್ ಬಂದ ತಕ್ಷಣ ಹೇಳಿಸ್ತಾರೆ. ಇವನು ಮಟನ್ ತಿನ್ನಲ್ಲ, ಸಕ್ಕತ್ತಾಗಿದೆ. ಚಟ್ನಿಗೆ ಮಾತ್ರ ಹೆಂಗಿದೆ ಅಂದ್ರೆ ಸಂಜಯ್ ಇದು. ಗೈಸ್ ಎಲ್ರಿಗೂ ರೋಟಿ ಹೇಳಿದೀವಿ, ಮತ್ತೆ ಮಟನ್ ಚಿಕನ್ ಹೇಳಿದೀನಿ. ಈ ಕೇಸಲ್ಲಿ ಮೊಟ್ಟೆ ತಿಂದ್ರೆ ಕೈಗೆ ಎಲೆ ಹೊಡ್ಕೊಂಡ್ ಬರ್ತಿದ್ರಂತೆ ಮನೇಲಿ ಗೊತ್ತಾಗ್ಬಾರ್ದು ಅಂತ. ಆದ್ರೆ ಈ ಕಾಲದಲ್ಲಿ ಜನ ಏನೋ ಮಾಡಿ ಸೆಂಟರ್ ಪ್ರೆಸ್ ಹಾಕೊಂಡು ಡಿನ್ನರ್ ಆಯ್ತು. ಈಗ ಜ್ಯೂಸ್ ಬಂದವ್ರೆ. ಬಾಯ್ 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 ಪೂಜಾ ಅವ್ರೆ. ಬಾಯ್ ಬಾಯ್, ಸಿ ಯು. ಬಾಯ್ ಬಾಯ್ ಚಿನ್ನ. ಬರ್ತೀಯಲ್ಲ ಮನೆಗೆ? ಬಾಯ್ ಆಂಟಿ. ಬಾಯ್, ಸಿ ಯು, ಟೇಕ್ ಕೇರ್. ಫೋನ್ ಮಾಡಿ. ಬಾಯ್ ಬಾಯ್ ಬಾಯ್. ಹಾಂ ಬಾಯ್. ಗೈಸ್ ಫೈನಲಿ ಮನೆಗೆ ವಾಪಸ್ ಬಂದಿದ್ದೀವಿ ಆಫ್ಟರ್ ಅ ವೆರಿ ಲಾಂಗ್ ಡೇ. ಏನೇನಾಯ್ತು ಇವತ್ತು ನನ್ನ ದಿನ ಅಂತ ನೆನೆಸ್ಕೊಂಡ್ರೆ ನಂಗೆ ನಿಂತ ಇರ್ತಲ್ಲ, ಆ ಥರ ಫುಲ್ ಪ್ರೊಸೀಜರ್ ನಡೆದಿದೆ ಇವತ್ತು. ಫೈನಲಿ ವಿಡಿಯೋನಿಗೆ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ಒನ್. ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಗುಡ್ ನೈಟ್ ಗೈಸ್, ಗುಡ್ ನೈಟ್.